ಆತ್ಮೀಯ ವೀಕ್ಷಕರಿಗೆಲ್ಲ ಜನ್ಮ ಜನ್ಮಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಸಂಚಿಕೆಯಲ್ಲಿ ಕೆಲವು ನಂಬಲಾಗದ ವಿಷಯಗಳನ್ನು ನೋಡ್ತೀರಿ. ಇದು ಕೇವಲ ದೇಹಕ್ಕೆ ಸಂಬಂಧಿಸಿದ ವಿಷಯಗಳಲ್ಲ, ತಮಗೆ ಸಂಬಂಧವಿರುವ ಆತ್ಮಗಳನ್ನೇ ಕಳುಹಿಸಿ ಅವುಗಳ ಮುಖಾಂತರ ಕೊಡಬಾರದ ನೋವುಗಳನ್ನೆಲ್ಲ ಕೊಟ್ಟು ನಮ್ಮ ದೇಹದಲ್ಲಿ ವಿಜ್ಞಾನಕ್ಕೆ ಕಾಣದ ಸಮಸ್ಯೆಯನ್ನ ಕೊಡಲಾರಂಭಿಸುತ್ತದೆ. ಅಂತಹ ಸಂಗತಿಗಳನ್ನು ಹೇಳುವ ಒಂದು ಅಪರೂಪದ ಕಾರ್ಯಕ್ರಮವೇ ಇಂದಿನ ನಮ್ಮ ಈ ಜನ್ಮ ಜನ್ಮಾಂತರ. ಈಕೆ ಶ್ರೀನಿವಾಸರವರ ಪತ್ನಿ ಗೀತಾ ಅರಸೀಕೆರೆಯ ಅಂಗನವಾಡಿಯಲ್ಲಿ ಕೆಲಸ ಮಾಡುತ್ತಿರುವ ಈಕೆಯದ್ದು ತುಂಬು ಕುಟುಂಬ. ಗಂಡ ಮಕ್ಕಳ ಜೊತೆ ಖುಷಿಯಾಗಿ ಜೀವನ ಮಾಡುತ್ತಿದ್ದ ಈಕೆಗೆ ಕಳೆದ 7 ವರ್ಷಗಳಿಂದ ಆರಂಭವಾಗುತ್ತೆ ನೋಡಿ ಸಮಸ್ಯೆಗಳು. ಅದು ಈಗ ಅಂತೂ ಅತಿಯಾಗತೊಡಗುತ್ತದೆ. ದೇವಸ್ಥಾನ, ಆಸ್ಪತ್ರೆ, ಮಾಟ ಮಂತ್ರ ಎಲ್ಲೇ ಹೋಗಿ ಏನೇ ಮಾಡಿದ್ರೂ ಪರಿಹಾರ ಅನ್ನೋದು ಸಿಗೋದೇ ಇಲ್ಲ. ಈಕೆಗೆ ತಲೆಸುತ್ತು, ಕೆಲಸದಲ್ಲಿ ಆಸಕ್ತಿ ಇಲ್ಲದಿರುವುದು, ಗಂಡನ ಜೊತೆ ಜಗಳ, ಒಂಟಿಯಾಗಿ ಎಲ್ಲಾದ್ರೂ ಕೂತ್ಕೊಳ್ಳೋದು, ಮಂಡಿ ನೋವು, ಇಷ್ಟೆಲ್ಲ ಸಮಸ್ಯೆಗಳನ್ನ ಎದುರಿಸುತ್ತಾಳೆ. ಎಲ್ಲ ಕಡೆ ಸುತ್ತಿ ಬೇಸೊತ್ತು ಹೋಗಿದ್ದ ಗಂಡ ಶ್ರೀನಿವಾಸ್ಗೆ ಸಂಸಾರವೇ ಬೇಡವೆನಿಸಿಬಿಟ್ಟಿತ್ತು. ಕೊನೆಯ ಪ್ರಯತ್ನ ಮಾಡೋಣವೆಂದು ನಮ್ಮ ಈ ಜನ್ಮ ಜನ್ಮಾಂತರ ವೇದಿಕೆಗೆ ತಮ್ಮ ಹೆಂಡತಿಯನ್ನು ಕರೆತರುತ್ತಾರೆ. ನಮಸ್ಕಾರ. ಏನು ತಮ್ಮ ಹೆಸರು? ಶ್ರೀನಿವಾಸ್. ತಮ್ಮ ಹೆಸರು? ಗೀತಾ. ಎಲ್ಲಿಂದ ಬಂದಿರೋದು? ಅರಸೀಕೆರೆ. ಅರಸೀಕೆರೆ. ಏನು ತಮ್ಮ ಸಮಸ್ಯೆ? ತಲೆ ಸುತ್ತು ಬರುತ್ತೆ ಮತ್ತು ಹಿಂಭಾಗ ಎಳೆಯುತ್ತೆ. ತಲೆ ಹಿಂಭಾಗ ಎಳೆಯುತ್ತೆ. ಯಾರಾದರೂ ಇಟ್ಕೊಂಡು ಎಳಿತಿದ್ದಾರೇನೋ ಅಂತ ಅನಿಸ್ತಾ ಇದೆ. ಓಕೆ. ಎಲ್ಲ ಎಳಿತಾ ಇರೋದು ಫೀಲ್ ಆಗುತ್ತೆ. ಎಷ್ಟು ವರ್ಷದಿಂದ ಇದಿರೋದು? ಅಂದರೆ ಪ್ರಾಬ್ಲಮ್ 7 ಇಯರ್ಸಿಂದ ಅಂತಾರೆ ಇವರು, ಅದಕ್ಕಿಂತ ಮುಂಚೆಯಿಂದ ಅಂತ. ಬಟ್ ನಮಗೆ ಒಂದು 3 ಮಂತ್ಸಿಂದ ಜಾಸ್ತಿ ಕಾಣಿಸ್ತಾ ಇದೆ. ನಿಮಗೆ ಕಳೆದ 3 ತಿಂಗಳಿಂದ ಹೆಚ್ಚು ಅನ್ನಿಸ್ತಾ ಇದೆ. ಗೀತಾ ಅವರ, ನಿಮ್ಮ ಪ್ರಕಾರ 7 ವರ್ಷದಿಂದ ಇದೆಯಾ? ಹೌದು, 7 ವರ್ಷದಿಂದ. ಈಗ ಇಷ್ಟು ವರ್ಷದಿಂದ ಏನು ಮಾಡಲಿಲ್ವೇ ನಿಮ್ಮ ಸಮಸ್ಯೆಗೆ? ಮಾಡಿದ್ವಿ, ತುಂಬ ಪ್ರಯತ್ನ ಪಟ್ಟಿದ್ವಿ, ತುಂಬ ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ. ಎಲ್ಲ ಯಾರ್ಯಾರು ಎಲ್ಲೆಲ್ಲೋ ಹೇಳ್ತಾರೋ ಅಲ್ಲೆಲ್ಲ ಹೋಗಿದ್ವಿ. ಹಾಸ್ಪಿಟ್ಲಿಗೆ ತೋರಿಸ್ಲಿಲ್ವಾ? ಹಾಸ್ಪಿಟ್ಲಿಗೂ ತೋರಿಸಿದ್ವಿ. ಬಟ್ ಈಗ ದೇಹ ಎಳೆಯೋದೆಲ್ಲ ಕಡಿಮೆ ಆಯ್ತಾ? ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಿದ್ದಾರೆ. ತಗೊಂಡ್ಮೇಲೂ ಮಾಮೂಲಿ ಅದೇ ಥರ ಸುಸ್ತು, ಮಲಗೋದು ಜಾಸ್ತಿ, ಮಲಗೋದು. ಕೆಲಸ ಮಾಡೋ ಕಡೆ ಗಮನ ಇರಲ್ಲ. ತನ್ನ ಪಾಡಿಗೆ ತಾನು ಕೆಲಸ ಆಗ್ತಾ ಇರುತ್ತೆ. ಯೋಚನೆಗಳು, ಆಲೋಚನೆಗಳೆಲ್ಲ ಬೇರೆದೇ ಆಗಿರುತ್ತೆ. ಮತ್ತು ನೆನಪಿನ ಶಕ್ತಿ ಇಲ್ಲ. ಯಾವುದೋ ಒಂದು ವಿಷಯವನ್ನು ಗ್ರಹಿಸ್ಕೊಳ್ಳಲ್ಲ. ಸ್ಟೋರ್ ಆಗಲ್ಲ ತಲೆ ಒಳಗೆ. ನೆನಪಿರಲ್ಲ. ಓಕೆ. ಒಬ್ಬಳೇ ಇರ್ತೀರಾ? ಒಬ್ಬಳೇ ಇರಬೇಕು ಅಂತ ಏನಾದ್ರು ಅನಿಸುತ್ತಾ? ಒಂಟಿಯಾಗಿರಬೇಕು ಅಂತ ಅನ್ಸುತ್ತೆ. ಮತ್ತೆ ಅವಳು ಏನಾದರೂ ಬರುತ್ತಾ? ಅವಳು ಬರುತ್ತೆ, ಸಿಕ್ಕಾಪಟ್ಟೆ. ತುಂಬ ಅಳ್ತೀರಾ? ತುಂಬ ಅಳ್ತೀವಿ. ಯಾಕದು? ದುಃಖ ಆದಾಗೆಲ್ಲ ಅಲ್ಲ, ಆ ದುಃಖ ಯಾಕೆ ಬರುತ್ತೆ ನಿಮಗೆ? ಗೊತ್ತಿಲ್ಲದೇನೆ ದುಃಖ ಬಂದ್ಬಿಡತ್ತೆ. ಹಿಂಸೆ ಆಗುತ್ತಲ್ಲ. ಆ ನೋವು ಬಂದಾಗ ನಿಮಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ. ಏನು ಅಂತೇಳಿ 7 ವರ್ಷದಿಂದನೂ ಸತತ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಮಕ್ಕಳಿದ್ದಾರೆ ಸರ್, 2 ಜನ ಇದ್ದಾರೆ. ಇಬ್ಬರಿದ್ದಾರೆ, ಹೆಣ್ಣು ಒಂದು ಗಂಡಿದೆ. ಒಂದು ಹೆಣ್ಣು ಗಂಡು. ಪ್ರೆಗ್ನೆಂಟಲ್ಲಂತೂ ತುಂಬ ಹಿಂಸೆ. ತುಂಬ ಹಿಂಸೆ ಅಂದರೆ ತುಂಬ ಹಿಂಸೆ. ಹೇಳೋಕ್ಕಾಗೋದಿಲ್ಲ. ಯಾವ ಥರ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ, ಅಷ್ಟು ಹಿಂಸೆ. ಊಟ ಮಾಡಿದ್ರು ಕಷ್ಟ, ಊಟ ಮಾಡಲಿಲ್ಲ ಅಂದ್ರೂ ಕಷ್ಟ. ಆದರೆ ಏನಾದರೂ ಇದ್ರ ಮೂಲ ಯಾಕೆ ಹಿಂಗೆ ಆಗ್ತಿದೆ? ದೇವಸ್ಥಾನಕ್ಕೆ ಹೋದಾಗ ಹೇಳಿದ್ರು ಅಂದ್ರೆ ಅವ್ರು ಹೇಳಲಿಲ್ಲ, ನನ್ನ ಮುಖಾಂತರನೇ ಬಾಯಿ ಬಿಡಿಸಿದ್ರು. ಅಂದರೆ ನಿಮ್ಮ ಮೈ ಮೇಲೆ ಬಂದು ಮಾತಾಡುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಏನಾರು ಇದೆಯಾ? ಓಕೆ. ಏನು ಹೇಳುತ್ತೆ ಮೈ ಮೇಲೆ ಬಂದು? ಅದು ಯಾರು ಮಾಡಿಬಿಟ್ಟಿದ್ದಾರೆ, ಸೂತ್ರದ ಗೊಂಬೆ ಥರ ಮಾಡಿಬಿಟ್ಟಿದ್ದಾರೆ. ಸೊ ಅವಾಗ ನಿಮ್ಮ ಮೈ ಮೇಲೆ ಬರ್ತಾ ಇರುತ್ತೆ? ಬರ್ತಾ ಇರುತ್ತೆ. ಯಾವಾಗ ಬರುತ್ತೆ? ಯಾವಾಗ ಅಂತ ಹೇಳೋಕ್ಕಾಗಲ್ಲ, ಯಾವಾಗಾದ್ರೂ. ಓಕೆ. ಅದನ್ನು ಪರಿಹರಿಸೋದಕ್ಕೇನು ವ್ಯವಸ್ಥೆ ಮಾಡಲಿಲ್ವೇ? ಪರಿಹಾರ ಎಲ್ಲ ಮಾಡಿದ್ರು ಅದೇನು ಅಂತ ಕ್ಲಿಯರ್ ಅನಿಸ್ಲಿಲ್ಲ. ಮತ್ತೆ ಸುಸ್ತು, ಮನೆ ಬಂದರೆ ಅಲ್ಲಿಂದ ಬಂದಮೇಲೆ ಸ್ವಲ್ಪ ಫ್ರೀ ಆಗಿರೋದು ಆ್ಯಕ್ಟಿವ್. ಮತ್ತೆ ಮನೆ ಬಂದಮೇಲೆ ಮತ್ತೆ ಊಟ ಮಾಡೋದಕ್ಕೆ ಹಿಂಸೆ ಮಾಡಬೇಕಾಗಿತ್ತು. ಎದಳೋದೇ ಲೇಟು. ಕೆಲಸ ಮಾಡೋದಕ್ಕೆ ಆಸಕ್ತಿ ಇಲ್ಲ, ಮಾಡ್ತೀನಿ ಆಮೇಲೆ ಅನ್ನೋದು
ಮಕ್ಕಳ ಬಗ್ಗೆ ಕೇರ್ ತಗೊಳ್ಳಲ್ಲ. ಅಂದರೆ ಯಾರೋ ಮಾಟ ಮಾಡಿಸಿದ್ದಾರೆ ಅನ್ನೋದ ನಿಮ್ಮ ಅಭಿಪ್ರಾಯನ ಈಗ? ಸಂಬಂಧಿಕರಲ್ಲಿ ಯಾರೋ ಇದ್ದಾರೆ ಆ ಥರ ಆಗಿದ್ದಾರೆ, ಯಾರೊಬ್ಬರು ಏನೋ ಸೂಸೈಡ್ ಮಾಡ್ಕೊಂಡಿದ್ರಂತ, ಅವರು ಏನೋ ಮಾಡಿದ್ದಾರೆ ಅನ್ನೋದು. ಅಂದರೆ ಅವ್ರು ಮೈ ಮೇಲೆ ಬಂದಿದ್ದಾರೆ ಅಂತನಾ? ಏನೋ ಮಾಡಿಸಿದ್ದಾರೆ, ಮೈ ಮೇಲೆ ಬಂದಿರೋದು ಅಂತ ಏನೋ ಹೇಳ್ತಿಲ್ಲ, ಅದೇ ಏನೋ ಮಾಡಿಸಿದ್ದಾರೆ ಅವರು. ಇದ್ರ ಮೇಲೆ ಒಂದೇನೋ ಗೊಂಬೆ ಥರ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಸಮಸ್ಯೆಯನ್ನು ಎದುರಿಸುತ್ತಿರುವ ಗೀತಾ ತನ್ನ ಮನೆ ಮಕ್ಕಳು ಇದರ ಜವಾಬ್ದಾರಿ ಕೂಡ ತೆಗೆದುಕೊಳ್ಳಲಾಗುತ್ತಿಲ್ಲವೆಂಬ ಕೊರಗು ಸಹ ಕಾಡುತ್ತಿತ್ತು. ಇಂತಹ ಸಮಸ್ಯೆಯಿಂದ ಬೇಸತ್ತು ಕೊನೆಯ ಪ್ರಯತ್ನವಾಗಿ ನಮ್ಮ ವೇದಿಕೆಗೆ ಬಂದ ದಂಪತಿಗಳು ಮನಬಿಚ್ಚಿ ತಮ್ಮ ಸಮಸ್ಯೆಯನ್ನ ಗುರೂಜಿಯವರ ಬಳಿ ತೋಡಿಕೊಳ್ಳುತ್ತಾರೆ. ಸರಿ, ಹಾಗಿದ್ರೆ ಈಗ ನಿಮಗೆ ಎಲ್ಲ ಸಮಸ್ಯೆಯನ್ನು ಹೊತ್ತು ಈ ಜನ್ಮಾಂತರ ವೇದಿಕೆಗೆ ಬಂದಿದ್ದೀರಿ. ಈಗ ನಾನು ನಿಮ್ಮನ್ನೇ ಆ ಯೋಗ ನಿದ್ರೆಗೆ ಒಳಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ನೀವೇ ಆಳವಾದ ಯೋಗ ನಿದ್ರೆಗೆ ಹೋದರೆ ನಿಮ್ಮಿಂದಲೇ ಈ ಎಲ್ಲ ವಿಚಾರಗಳನ್ನು ತಿಳ್ಕೋಬಹುದು, ಯಾಕೆ ಏನು ಅಂತ. ಒಂದು ವೇಳೆ ನಿಮಗೆ ಯೋಗ ನಿದ್ರೆಗೆ ಹೋಗ್ಲಿಕ್ಕೆ ಆಗದೇ ಇದ್ದ ಪಕ್ಷದಲ್ಲಿ ಬೇರೆ ಒಬ್ಬರನ್ನ ಆಳವಾದ ಯೋಗ ನಿದ್ರೆಗೆ ಒಳಪಡಿಸಿ ನಿಮ್ಮ ಆತ್ಮವನ್ನು ಅಲ್ಲಿಗೆ ವರ್ಗಾಯಿಸಿ ಟ್ರಾನ್ಸ್ಫರ್ ಮಾಡಿ ನಿಮಗೇನೇನು ಆಗ್ತಿದೆ ಅನ್ನೋದನ್ನೆಲ್ಲವನ್ನು ತಿಳ್ಕೊಂಡು ಅಲ್ಲಿ ಪರಿಹಾರ ಕೊಡೋದಕ್ಕೆ ಪ್ರಯತ್ನವನ್ನು ನಾನು ಮಾಡ್ತೀನಿ. ಅಬ್ಬಬ್ಬಾ, ಗೀತಾಳ ಸಮಸ್ಯೆ ಒಂದರಡ. ಇಷ್ಟೆಲ್ಲ ಸಮಸ್ಯೆಗೆ ಕಾರಣವಾದರೂ ಏನು? ಗೀತಾಳ ಸಮಸ್ಯೆಗೆ ಮಂಜುನಾಥ ಶಾಸ್ತ್ರಿ ಗುರೂಜಿ ಅವರು ಪರಿಹಾರ ಒದಗಿಸ್ತಾರಾ ಅನ್ನೋದನ್ನ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ. ಬಲವಂತದಿಂದ ಹಿಂಸೆ ಕೊಡಿಸ್ತಾರೆ. ಯಾರದು? ಕೊಡಿಸ್ತಾರೆ ಕೆಟ್ಟ ಜನ, ಪಾಪಿ ಜನಗಳು. ಯಾರವರು?